ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಏನು ಮಾಡಬೇಕು? ಫೋಟೋ ತೆಗಿಬೇಕು. ನಂದು ಮಾತ್ರ ತೆಗಿಲಿಲ್ಲ. ಗೈಸ್, ಈಗ ನಮ್ಮ ಹಸು ಎಲ್ಲ ರೆಡಿಯಾಗಿದೆ. ಈ 4 ಹಸು, ಇದೊಂದು ಅದೊಂದು ಅದು. ನಮ್ಮ ಮಾವನು ರೆಡಿಯಾಗಿದ್ದಾರೆ ಹೊಸ ಬಟ್ಟೆ ಹಾಕ್ಕೊಂಡು. ನಾನು ಕೂಡ ರೆಡಿಯಾಗಿದ್ದೀನಿ, ತೋರಿಸ್ತೀನಿ ಹೆಂಗಿದ್ದೀನಿ ಲುಕ್ ಅಂತ. ಬನ್ನಿ ಬನ್ನಿ ಇಲ್ಲಿ. ಸೊ ನೀವು ವಿಶ್ ಮಾಡಿ ಚಿನಿ, ಹಂಗೆ ವಿಶ್ ಮಾಡಿ. ಏನು ಹ್ಯಾಪಿ ದೀಪಾವಳಿ ಏನು ಅಂತೆ. ಸೊ ಈ ಥರ ರೆಡಿಯಾಗಿದ್ದೀವಿ ಇವತ್ತು. ಇವರು ಪಂಚೆ, ನಾನು ಸ್ಯಾರಿ. ನಾನು ಸ್ಯಾರಿ ತೊಗೊಂಡಿಲ್ಲ ಅಂತ ಹೇಳ್ತಿದ್ನಲ್ಲ. ಸೊ ಅದ್ರದ್ದು ನೆಕ್ಸ್ಟ್ ಡೇನೇ ನಾನು ಹೋಗಿದ್ದು. ಮತ್ತೆ ನೋಡಿದ್ವಿ, ನಮಗೆ ಸ್ಯಾರಿ ಸಿಕ್ತು. ಒಂದೇ ಶಾರ್ಟಲ್ಲಿ ಈ ಸ್ಯಾರಿ ತೊಗೊಂಡು. ಸೊ ಸ್ಯಾರಿ ತೊಗೊಂಡು ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಫುಲ್ಲೆಲ್ಲ ಈಗ ಹಬ್ಬಕ್ಕೆ ರೆಡಿಯಾಗಿದ್ದೀನಿ. ಈ ಚೈನ್, ಇದೇನು ನೆಕ್ ಪೀಸ್ ಇದೆಯಲ್ಲ, ಇದು ನಾನು ಮೀಶೋದಲ್ಲಿ ತೊಗೊಂಡಿರೋದು. ಸೊ ನಿಮಗೆ ಲಿಂಕ್ ಹಾಕ್ತೀನಿ, ಬೇಕಿದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇಯರಿಂಗ್, ನಂದು ಎಲ್ಲ ಬೆಂಗಳೂರಲ್ಲಿರೋದ್ರಿಂದ ಸೊ ನಾನು ಊರಿಗೆ ಬರ್ತಾ ಒಂದವೇ ತೊಗೊಂಡಿದ್ದು. ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ದೀಪಾವಳಿ ಹಬ್ಬ ಅಂದಮೇಲೆ ದೀಪಗಳು ಹಚ್ಚಲೇಬೇಕು. ಸೊ ಹಾಗಾಗಿ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ತಾ ಇದ್ದೀವಿ. ಸೊ ಹೇಗೆ ದೀಪ ಹಚ್ಚಿದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ತುಳಸಿ ಕಟ್ಟೆದು ಫುಲ್ ರೌಂಡ್ ದೀಪ ಹಚ್ಚಿದ್ದೀವಿ. ಆ್ಯಂಡ್ ಈ ಸಲ ನಾವು ಜಾಸ್ತಿ ದೀಪ ಹಚ್ಚೋಕ್ಕಾಗಿಲ್ಲ, ಯಾಕಂದರೆ ಅಡಿಕೆ ಎಲ್ಲ ಕೊಯ್ದಿದ್ರು. ಸೊ ಮಳೆ ತುಂಬ ಬರ್ತಿರೋದ್ರಿಂದ ನಾವು ಕಾಂಪೌಂಡ್ ಒಳಗಡೆ ಅಡಿಕೆ ಎಲ್ಲ ಒಣಗಿಸ್ಬೇಕಾಗಿತ್ತು. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಅಕ್ಕ ರಂಗೋಲಿ ಬಿಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ದೀಪ ಹಚ್ಚಿದ್ದೀವಿ ಬಾಕ್ಲು ಹತ್ರ, ಆಮೇಲೆ ವಿಂಡೋ ಹತ್ರ 2, ಈ ಕಡೆ ಕಾಂಪೌಂಡ್ ಮೇಲೆ ಮುಂದೆ ಗೇಟ್ ಹತ್ರ ಎಲ್ಲ ಹಚ್ಚಿದ್ದೇವೆ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನಮ್ಮ ಬಾವಂದು. ಪ್ರೀ ವೆಡ್ಡಿಂಗ್ ಶೂಟ್ ಅಲ್ವಾ ಬಾಬಾ? ಗೈಸ್, ಇವಾಗ ಪೂಜೆ ಮಾಡಿ ನಾವು ದೇವ್ರಿಗೆ ಎಡೆ ಇಟ್ಟಿದ್ದನ್ನ ಹಸುಗೆ ತಿನ್ನಿಸ್ತಾ ಇದ್ದೀವಿ. ಭಾಳ ಎಲ್ಲ ತಿಂತ ಇತ್ತದು. ಇನ್ನು ಹಂಗೆ ಇಟ್ಕೊಂಡಿದ್ದೆ. ಆ ಕಡೆ ಸೈಡ್ ಅನ್ನ ಇಲ್ಲ, ಈ ಕಡೆ ಐತಲ್ಲ, ಉಲ್ಟ ತಿರ್ಗಿಸ್ಕೊಳ್ಳಿ. ಅದು ಎಲೆ ತಿಂತ ಇರ್ತೀನಿ. ಕೆಳಗಿಡಂಗಿಲ್ವಾ? ಅದು ತಿಂತ ಇಲ್ಲ. ನೋಡ್ತು, ತಿಂತಾಯ್ತು ಬಿಡು. ಕೊಂಬೆ ಎಲ್ಲ ಹಾಕ್ತಾರೆ. ಇಷ್ಟ ಆಯ್ತಮ್ಮ ಶರ್ಟು, ಡ್ರೆಸ್ಸು ಇಷ್ಟ ಆಯ್ತಾ ಅಂತ ಕೇಳಿದೆ. ಗೈಸ್, ಅಜ್ಜಿಗೆ ಸೀರೆ ತಂದಿದ್ವಲ್ಲ, ಇದೆ ಸೀರೆ. ಆ ಟವಲ್ ತೆಗೀರಿದು, ಸೀರೆ ತೋರ್ಸೋಣ ಅವ್ರಿಗೆಲ್ಲ. ನೋಡಿ, ಚೆನ್ನಾಯ್ತಾ ಸೀರೆ? ಅಜ್ಜಿ, ಸೀರೆ ಚೆನ್ನಾಯ್ತಾ? ಇಷ್ಟ ಆಯ್ತಾ? ಅಲ್ಲೇ ನಿಂತ್ಕೊಳ್ರಿ. ಗೈಸ್, ಆ್ಯಕ್ಚುಲಿ ಇವಾಗ ನನ್ನ ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ಕಾಣ್ತಿದೆ. ಇಷ್ಟೊತ್ತು ಫೋಟೋದಲ್ಲಿ ವೀಡಿಯೋದಲ್ಲಿ ಒಂಥರ ಬೇರೆ ಕಲರೇ ಕಾಣಿಸ್ತಾ ಇತ್ತು ನೋಡಿ. ಇವಾಗ ಏನು ನೋಡ್ತಿದ್ದೀರಾ, ಇದೇ ನನ್ನ ಸ್ಯಾರಿ ಕಲರ್.
ಸೊ ಗೈಸ್ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವೀಗ ಬೆಂಗಳೂರಿಗೆ ಬಂದಿದ್ದೀವಿ. ಹಬ್ಬದ ನೆಕ್ಸ್ಟ್ ಡೇ, ಹಬ್ಬ ಆಗಿ ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ನಮ್ಮಮ್ಮಂಗೆ ಫೋನ್ ಎಲ್ಲ ಸ್ವಲ್ಪ ಹಳೇದಾಗಿತ್ತು, ಹಾಗಾಗಿ ಅವ್ರಿಗೆ ಹೊಸ ಫೋನ್ ತೊಗೊಂಡು ಬಂದಿದ್ವಿ. ತೊಗೋಬೇಕಂತ ಎಲ್ಲ ನೋಡ್ತಾ ಇದ್ವಿ, ಜಸ್ಟ್ ಈಗ ನೋಡ್ಕೊಂಡು ಬರ್ತೀವಿ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ. ಬಟ್ ನಾವು ಪರ್ಚೇಸ್ ಮಾಡ್ಕೊಂಡೇ ಬಂದಿದ್ದೀವಿ ಫೋನು. ಸೊ ಇದು ನಮ್ಮ ಅಪ್ಪನ ಗಿಫ್ಟ್ ನಮ್ಮ ಅಮ್ಮಗೆ ದೀಪಾವಳಿಗೆ. ಆ್ಯಂಡ್ ಅವರಿಗೆ ಗೋಬಿ ಇಷ್ಟ ಅಂತ ಮಶ್ರೂಮ್ ಗೋಬಿ ಕೂಡ ತೊಗೊಂಡಿದ್ದೀವಿ. ಸೊ ಬನ್ನಿ ನಮ್ಮ ಅಮ್ಮನಿಗೆ ಹೇಗೆ ಸರ್ಪ್ರೈಸ್ ಆಗುತ್ತೆ ಅಂತ ನೋಡೋಣ. ಸೊ ನಾವು ಯಾವ ಫೋನ್ ತೊಗೊಂಡಿದ್ದು? ರೆಡ್ಮಿ ನೋಟ್ 14 Pro. ಸೊ ಬನ್ನಿ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಹೇಗಿರುತ್ತೆ ನೋಡೋಣ. ಅಮ್ಮ ಫೋನು ನಿಮಗೆ ತಗೊಳ್ಳಿ, ಇದು ಬ್ಯಾಗ್ ತಗೊಳ್ಳಿ. ಫೋನ್ ನೋಡ್ಕೊಂಬರ್ತೀನಿ ಅಂತ ಹೋಗಿ ಫೋನೇ ತೊಗೊಂಬಂದಿದ್ದೀವಿ. ಸೊ ಡ್ಯಾಡಿದು ಗಿಫ್ಟ್ ದೀಪಾವಳಿಗೆ ನಿಮಗೆ. ಅದರಲ್ಲಿ ಇನ್ನೊಂದು ಸರ್ಪ್ರೈಸ್ ಇದೆ. ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಗೈಸ್. ಖುಷಿಗೆ ಮಾತೇ ಬರ್ತಿಲ್ಲ ನಮ್ಮಮ್ಮಂಗೆ. ಏನು ಪಾರ್ಸಲ್ ಇರ್ಬೋದು ನೋಡಿ. ಇಯರ್ಫೋನು ಅದು ನಮಗೆ ಗಿಫ್ಟಾಗಿ ಬಂದಿದ್ದು. ಅದು ಫೋನ್ ತೊಗೊಂಡಿರೋದಕ್ಕೆ ಗಿಫ್ಟ್ ಫ್ರೀಯಾಗಿ ಬಂದಿದ್ದು. ಅದೇ ಫೋನು. ಓಪನ್ ಮಾಡಿಕೊಡಿ. ಅದಕ್ಕೆ ಬ್ಯಾಕೇಸು, ಸ್ಕ್ರೀನ್ ಗಾರ್ಡು ಎಲ್ಲ ಹಾಕಿಸ್ಕೊಂಡೆ ಒಂದೇ ಸಲ ತೊಗೊಂಬಂದ್ಬಿಟ್ಟಿದ್ದೀವಿ. ಥ್ಯಾಂಕ್ ಯು ನಮ್ಮ ಹಸ್ಬೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು. ಫೋನ್ ತಗೊಳ್ಳಿ, ಸೆಲೆಕ್ಟ್ ಮಾಡಿ ತಂದಿದ್ದಾರೆ. ಡ್ಯಾಡಿಗೆ ಫೋನ್ ಮಾಡಿ ಯಾವ್ದು ತೊಗೊಳ್ಳೋದು, ಅದು ತೊಗೊಳ್ಳೋದು, ಇದು ತೊಗೊಳ್ಳೋದು ಅಂತ ಎಲ್ಲ ಡ್ಯಾಡಿನ ಕೇಳಿ ತೊಗೊಂಡಿದ್ದು. ಸೊ ಬ್ಯಾಕೇಸ್ ಈ ಥರ ಇದೆ. ಫ್ರೆಂಡ್ಸ್ ಆನ್ ಮಾಡಿ. ಇದರಿಂದ ಮಿಸ್ ಕಾಲ್ ಬಂದಿತ್ತು ಅನಿಸ್ತದಲ್ಲ. ನೀವೇ ಫೋನ್ ಮಾಡಿರೋದು? ಇದೇ ನಂಬರ್ನಾ? ಹಾಂ, ಏರ್ಟೆಲ್ ನಂಬರ್ ಇದಕ್ಕೆ ಹಾಕಿದ್ದೀನಿ. ನೀವೇ ಫೋನ್ ಮಾಡಿದ್ದಾ? ನಾನು ಹೇಳಿಲ್ಲ ವೈಬ್ರೇಟ್ ಆಗ್ತಿದೆ, ಫೋನ್ ಬರ್ತಿದೆ ಅಂತ. ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯಿತು. ಚೆನ್ನಾಗಿತ್ತು ಫೋನು. ಆ್ಯಕ್ಚುಲ್ ಪ್ರೈಸ್ ಇದು ಫೋನ್ದು 24,000. ನಮಗೆ 21,000ಕ್ಕೆ ಸಿಕ್ಕಿದೆ ಆಫರ್ ಹೋಗಿ. ಸೊ ಅದಕ್ಕೆ ಆ ಬೋಟ್ ಫ್ರೀ. ಸೊ ಫೋನ್ದು ರಿಯಲ್ ಬ್ಯಾಕ್ ಈ ಥರ ಇದೆ. ಪಾಪ ಫೋನ್ ಕೊಡಿಸಿದ್ದೆ. ಅವಳು ಬ್ಲಾಗ್ ನೋಡ್ತಾಳೆ ಹೆಂಗೋ ಗೊತ್ತಿಲ್ಲ, ಅವಳು NCCಗೆ ಹೋಗಿದ್ದಾಳೆ. ಸೊ ಇದು ಈ ಏರ್ಪೋರ್ಟ್ಸು ಫ್ರೀಯಾಗಿ ಕೊಟ್ಟಿದ್ದಾರೆ ಬೋಟ್ ಕಂಪ್ನಿದು. ನಾವು 24,000ಗೆ ಪರ್ಚೇಸ್ ಮಾಡಿದ್ದಕ್ಕೆ. ಸೊ ವಿತೌಟ್ ಇದು ನಮ್ಗೆ ಈ ಥರ ಕಾಣುತ್ತೆ. ನಮಗೆ ಚೆನ್ನಾಗಿ ಕಾಣಬೇಕಂದ್ರೆ ಈ ಪೇಪರ್ ಹಾಕೊಬೋದು. ಈ ಪೇಪರಲ್ಲಿ ಹಾಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ, ಲುಕ್ ಬರುತ್ತೆ. ಪೇಪರ್ ಹಾಕಿದ್ರೆ ಚೆನ್ನಾಗಿ ಕಾಣ್ತದೆ. ಅದು ಓಪನ್ ಮಾಡಿ. ಇದು ಏನು ತಂದಿದ್ಯಾ ನೋಡಿ. ಏನೋ ಟಿವಿ ತಂದಿದ್ದಾರೆ. ಬಿಸಿ ಬಿಸಿ ಇದೆ. ಏನು ಗೋಬಿ ತಂದಿದ್ದಾರೆ. ಮಶ್ರೂಮ್ ಗೋಬಿ ನಿಮಗೆ ಅಂತ ತಗೊಬಂದು. ಥ್ಯಾಂಕ್ ಯು ಗೈಸ್. ಈಗ ನಮಗೆ ಫ್ರೀಯಾಗಿ ಕೊಟ್ಟರು ಬೋಟ್ ಏರ್ಪೋರ್ಟ್ಸ್ನ ಓಪನ್ ಮಾಡ್ತಾ ಇದ್ದೀವಿ. ಅನ್ಬಾಕ್ಸಿಂಗ್. ಅವಳು ಯಾವಾಗಲೂ ಕೇಳ್ತಿರ್ತಾರೆ ನಂದು ತೊಗೊಂಬ ಅಂತ. ಅದಕ್ಕೆ ಅವರು ಫ್ರೀಯಾಗಿ ಕೊಟ್ಬಿಟ್ರು. ಮ್ಯೂಸಿಕ್ ಎಫೆಕ್ಟ್ ಬೇರೆ ಕೊಡ್ತಾ ಇದ್ದಾರೆ. ಇದೇನೋ ಕೊಟ್ಟಿದ್ದಾರೆ ಅಲ್ವಾ? ಶೇಪ್ ಚೆನ್ನಾಗೈತೆ. ಇದು ಏನೋ ಕೊಟ್ಟಿದೆ, ಚಾರ್ಜಿಂಗ್ ಅಂತ. ಚಾರ್ಜಿಂಗ್ ವೈರ್ ಇರಬೇಕಿದು. ಸೊ ನೋಡಿ ಈ ಥರ ಇದೆ. ದಿಸ್ ಈಸ್ ಚಾರ್ಜಿಂಗ್ ವೈರ್. ಕೇಬಲ್ ಬಡ್ಸ್ ಕೊಟ್ಟಿದ್ದಾರೆ. USB ಕೇಬಲು, ಇಯರ್ ಬಡ್ಸ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಈ ಥರ ಇದೆ. ಇದು ಲೆಫ್ಟ್ ಸೈಡ್ದು. ಇದು ಆ ಕಡೆ ಹಾಕೋಬೇಕು.